सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यत्वं नमामि। महायोगपीठे तटे भीमरत्यम् वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरु प्रथमनमानो दुसरे चरण संताचिया याच्या कृपादाने कथेचा विस्तारू बाबाजी सद्गुरुदास तुका नमो ज्ञानेश्वरा नमो ज्ञानेश्वरा निवृत्ती उधार सोपान देवा मुक्ताबाई नमो त्रिभुवन पावने आद्यात्रय जननी देवांची नमो सद्गुरु तुकिया ज्ञान दीपक नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते ಪ್ರಥಮದಲ್ಲಿ ಭಗವಂತನ ಶ್ರೀಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ ಜಗದ್ಗುರುಗಳಾಗಿರುವಂಥ ತುಕೋಬ್ಬರಾಯರು ಬಸವೇಶ್ವರಾದಿ ಶ್ರೀ ಶರಣರ ಚರಣಗಳಲ್ಲಿಯೂ ನಮ್ಮನ್ನು ಸಲ್ಲಿಸಿ ಅದ್ವೈತ ಸಂಪ್ರದಾಯದ ಸಮಸ್ತ ಆಚಾರ್ಯರ ಶ್ರೀಚರಣಗಳಲ್ಲಿ ದಂಡವತ ಪ್ರಣಾಮವನ್ನು ಸಲ್ಲಿಸಿ ಯಾವ ನಮ್ಮ ಉದ್ಧಾರಕರ್ತರಾಗಿರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಿ ಸಮಸ್ತ ಗುರುವರರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಸಂತ ಮಹಂತರೇ ತಾಯಿಂದಿರೇ ಸಿದ್ಧ ಸಾಧಕರೇ ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸುತ್ತಾ ನಿನ್ನೆಯ ದಿನ ಸಂಜಯ ರಾಜ ಧೃತರಾಷ್ಟ್ರನಿಗೆ ಯಾವ ಖುಷಿಯನ್ನು ಪಡಿಸಲು ಹೇಳ್ತಾರೆ, ಯಾವ ಅಲ್ಲಿ ದುರ್ಯೋಧನನನ್ನು ಹುರಿದುಂಬಿಸಲು ತನ್ನ ಬಗ್ಗೆ ಇರುವಂತ ಸಂದೇಹವನ್ನು ದೂರ ಮಾಡಲು ಆಚಾರ್ಯರಾಗಿರುವಂತ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡ್ತಾರೆ. ಆ ಶಂಖನಾದ ಹೇಗಿತ್ತಂದ್ರೆ 3 ಲೋಕದಲ್ಲಿಯೂ ಸಹ ಗಡಗಡನೆ ನಡಗಿಸುವಂತ ಗವಿ ಗಂಧರಗಳಲ್ಲಿ 84 ಲಕ್ಷ ಜೀವರಾಶಿಗಳೆಲ್ಲ ಸಮಸ್ತ ಭೂತಗಳಲ್ಲಿಯೂ ಸಹ ಭಯಾನಕವಾಗಿರುವಂತ ಶಬ್ದವನ್ನ ಮಾಡ್ತಾ ಬಂದ. ಏಕೆ ದ್ರೋಣಾಚಾರ್ಯರ ಮುಂದೆ ಹೇಳುತ್ತಿರುವಂತ ಮಾತನ್ನ ಶ್ರವಣವನ್ನು ಕೇಳಿದಂತ ಭೀಷ್ಮಾಚಾರ್ಯರು ತಮ್ಮ ಅದ್ಭುತವಾದಂತ ಶಂಖನಾದದಿಂದ ಇಡೀ ಜಗತ್ತನ್ನು ವಿಸ್ಮಯಗೊಳಿಸ್ತಾರೆ. ಅಂತ ಭಯಂಕರ ತಪಸ್ಸಿನ ಶಕ್ತಿ ಅವರ ಹತ್ರ. ಬಹಳ ಅದ್ಭುತ ತಪಸ್ವಿ, ತಂದೆಯನ್ನೇ ಮದುವೆ ಮಾಡಿಸಿದಂತ, ತನ್ನ ಜೀವನದ ಸಮಸ್ತ ಸುಖಗಳನ್ನ ತಿಲಾಂಜಲಿ ಕೊಟ್ಟು ಇಡೀ ಜೀವನ ಕಾಂಚನ ಮತ್ತು ಕಾಮಿನಿಯಿಂದ ದೂರಿದ್ದಂತ ಮಹಾನುಭಾವ ಭೀಷ್ಮ. ಅಂತ ಮಹಾನ್ ಭೀಷ್ಮಾಚಾರ್ಯರ ಶಂಖನಾದವನ್ನು ಕೇಳಿ ಇಡೀ ಜಗತ್ತು ವಿಸ್ಮಯವಾಗುತ್ತೆ. ಮುಂದೆ ಆ ಶಂಖನಾದ ಹೇಗಿರುತ್ತೆ ಅನ್ನೋದನ್ನ ಇನ್ನೇ ಹೇಳ್ತಾ ಹೋಗ್ತಾರೆ 13ನೇ ಶ್ಲೋಕಲ್ಲಿ. ತತ ಶಂಖಾಶ್ಚ ಭೇರಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತು ಮೂಲೋಭವತ್ ತತ ಶಂಖಾ ಇತಿ ಉದಂಡಸಂಘೈವಾಜತೆ ಭಯಾನಕೆ ಖಾಖಾತೆ महाप्रलय जेथे धोकडासी
भेरी निशाण मांदळ शंख काहळा भोगळ आणि भयासूर रणकोळा सुभांटांचे आवेश भुजा त्राहटीती विसणेले हांका देती जेत महामंद भद्रा जाती आवर्तिना तेत भेंडांची कवण मात कांचया केर पिटत जेणे धडकला कृतांत आंगणे घे एक भयाज प्राण गेले चांगांचे दांत बैसले बिरुदाचे दादुले विहिताती ऐसा अद्भुत थोर भांबळ बंभाळ ऐकोनी ब्रह्मा व्याकुल देव म्हणती प्रळय काळ ಓಡವಲಾಜಿ ಹಿಂಗಿತ್ತಲ್ರಿ ಅದು ಶಂಖನಾದ. ಉದಂಡವಾದ ರಣವಾದ್ಯಗಳ ಧ್ವನಿ ಭಯಂಕರವಾಗಿಯೂ ಕರ್ಕಶವಾಗಿಯೂ ಎಲ್ಲೆಲ್ಲೋ ತುಂಬ ಹೋಗಿರಲು ಆ ರಣಭೂಮಿಯಲ್ಲಿದ್ದ ಕ್ರೂರಾ ಪರಾಕ್ರಮಿಗಳಿಗೆ ಕೂಡ ಪ್ರಳಯ ಕಾಲವು ಸಮೀಪಿಸಿದಂಬಂತೆ ತೋರಿತು. ಪರಾಕ್ರಮಿಗಳು ರಣಭೂಮಿಯಲ್ಲಿ ನಿಂತಿದ್ರಲ್ಲ, ಅವರಿಗೂ ಸಹ ಯಾವ ಪ್ರಳಯವಾಯಿತೇನೋ ಅನ್ನುವಂತ ಭಾಸವಾಯಿತಂತೆ. ನೌಭತ್ತು ನಿಶಾನೆ ಶಂಖ ಝಾಗಟೆ ತುಂತುರಿ ಮುಂತಾದ ನಾನಾ ಪ್ರಕಾರದ ರಣವಾದ್ಯಗಳು ಯಾವ ಭೀಷ್ಮಾಚಾರ್ಯರು ತಮ್ಮ ಶಂಖನಾದವನ್ನು ಮಾಡಿದರು, ಅದರ ತದನಂತರ ಎಲ್ಲಾ ನೌಭತ್ತು ನಿಶಾನೆ ಶಂಖ ಜಾಗಟಿ ತುಂತುರಿ ತಮಟೆ ಎಲ್ಲವನ್ನು ಬಾರಿಸಿದರು. ಈ ಧ್ವನಿಯು ಶೂರ ಪರಾಕ್ರಮಿಗಳ ಯುದ್ಧೋತ್ಸಾಹದ ರಣ ಕಲ್ಲೋಳವು ಪ್ರಾರಂಭವಾದವು. ಒಬ್ರು ಇನ್ನೊಬ್ಬರಿಗಿಂತ ಭಯಂಕರವಾದಂತಹ ಶಂಖನಾದವನ್ನು ಮಾಡಿದರು. ಕೆಲವರು ಆ ವೇಷದಿಂದ ಸಡ್ಡು ಹೊಡೆಯುತ್ತಿದ್ದಲ್ಲರು, ಕೆಲವರು ಎಚ್ಚರ ತಪ್ಪಿ ದೊಡ್ಡ ಧ್ವನಿಯಿಂದ ಕೂಗುತ್ತಲಿದ್ದರು ಮತ್ತು ಮದೋನ್ಮತವಾದ ಆನೆಗಳು ಎಚ್ಚರ ತಪ್ಪಿ ಹೋಗಿ ಮಾವುತಗಳಿಗೆ ಕೊಳ್ಳದಂತಾದವು. ಆ ಸ್ಥಳದಲ್ಲಿ ಅಂಜುಬುರುಕರ ಸ್ಥಿತಿಯನ್ನು ಏನೆಂದು ಕೇಳುವುದು? ಬೆದರಿದವರೆಲ್ಲರೂ ಕಸದಂತೆ ಹಾರಿ ಹೋದರು. ಯಮದೇವರಿಗೆ ಸಹ ಭಯ ಉಂಟಾಗಿ ಅವರೂ ಸಹ ರಣಾಂಗಣದ ಕಡೆಗೆ ಮೊರೆ ತಿರುವಿ ನೋಡದಂತಾದನು. ಎಷ್ಟೋ ಜನರು ನಿಂತಲ್ಲೇ ಪ್ರಾಣವನ್ನು ನೀಗಿದರು. ಧೈರ್ಯಶಾಲಿಗಳಿದ್ದವರ ಹಲ್ಲುಗಳು ಕುಳಿತು ಬಿಟ್ಟವು. ಹಲ್ಲುಗಳು ಘಟಗರಿಸಿದವು. ಘಟ 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 ಅಂತ ಆತಲ್ರ. ಹೆಸರು ವಾಸಿಗಳಾದ ಯುದ್ಧ ವಿಶಾರದರ ಶರೀರವು ನಡುಕು ಹುಟ್ಟಿತು. ಈ ಪ್ರಕಾರ ವಾದ್ಯ ಧ್ವನಿಗಳು ಕೇಳಿ ಬ್ರಹ್ಮದೇವರು ಸಹ ವ್ಯಾಕುಲಪಟ್ಟರು. ಇಂದ್ರಾದಿ ದೇವತೆಗಳು ಆ ಹೊತ್ತೇನ ದಿವಸ ಪ್ರಳಯ ಕಾಲವೇ ಬಂದಿತ್ತೇನು ಎಂದು ಮಾತನಾಡಿದರು. ಏನಾತ್ರಿ ಅಂತ ಹೇಳಿದ್ರ, ಆ ಉದಂಡವಾದ ರಣವಾದ್ಯವನ್ನು ಕೇಳಿ ಭಯಂಕರವಾದ ಕರ್ಕಶ ಎಲ್ಲೆಲ್ಲೋ ತುಂಬಿ ಹೋಗಿರಲು ಭೂಮಿಗೆ ಪ್ರಳಯ ಕಾಲ ಸಮೀಪಿಸಿತ್ತೆಂಬಂತೆ ತೋರಿತು. ಎಲ್ಲ ಶಂಖ ನಿಶಾನೆ ಜಾಗಟೆ ತುತ್ತೂರಿ ಎಲ್ಲವೂ ನಾನಾ ಪ್ರಕಾರದ ರಣವಾದ್ಯಗಳನ್ನು ಕೂಡಿ ಶೂರ ಪರಾಕ್ರಮಿಗಳ ಈ ಯುದ್ಧದ ಉತ್ಸಾಹ ರಣಕಳೆ ಪ್ರಾರಂಭವಾದವು. ಕೆಲವರು ವೇಷದಿಂದ ಸೆಡ್ಡು ಹೊಡೆದರ, ಕೆಲವರು ಎಚ್ಚರ ತಪ್ಪಿದರು. ಇನ್ನು ಕೆಲವರು ಆನೆಗಳು ಎಚ್ಚರ ತಪ್ಪಿದವು. ಕೆಲವರು ಇಲ್ಲಿ ಮೌಲ್ಯವರು ಹೇಳ್ತಾರ, ಕೆಲವರು ಬೆದರಿದರು, ಕೆಲವರು ಜಾರಿ ಹೋದರು, ಕೆಲವರು ಯಮದೇವರಿಗೂ ಸಹ ಭಯ ಉಂಟಾಯಿತಂತ ಅಂತ ರಣಾಂಗಣದ ನಿನ್ನೆ ಮಹಾರಾಜರು ಹೇಳ್ತಿದ್ರು. ಶಂಖಗಳ ನಾದ ಏಕ್ ಮಾಡ್ಬೇಕ್ರಿ ಅಂತ ಹೇಳಿದ್ರೆ, ಶಂಖ ಊದುವುದರಿಂದ ಮನೆಯೊಳಗ ಜಗಳ ಹತ್ತವು, ಒಂದು ಏನೇನೋ ಮೂರ್ಖ ವಿಚಾರಗಳು ಇರ್ತಾವ. ಹಾಗೇನಿಲ್ಲ. ಶಂಖ ಜಾಗಟೆ ತಮಟೆ ನಂಘಾರ ಇವು ನೌಬತ್ತು ತುಂತುರಿ
ನಿಮ್ಮ ಪಂಚಲೋಹದ ಗಂಟೆ, ಮೃದಂಗ, ಢಮರು ಇವೆಲ್ಲ ಬಾರಿಸುವುದರಿಂದ ಮನೆಯಲ್ಲಿ ಅನಿಷ್ಟ ಶಕ್ತಿಗಳು ಬಿಟ್ಟು ಹೋಗ್ತವೆ. ಅದಕ್ಕಾಗಿ ಶಂಖನಾದವನ್ನ ಮಂದಿರಗಳಲ್ಲಿ ಎಲ್ಲವೂ ಯಾಕೆ ಮಾಡ್ತಾರೆ? ಆ ಮಂದಿರದಲ್ಲಿ ಇರುವಂತ ಅಕ್ಕಪಕ್ಕದ ವಾತಾವರಣ ಶುದ್ಧಿ ಮಾಡಲು ಶಂಖನಾದವನ್ನು ಮಾಡುವುದರಿಂದ ಎಲ್ಲಿ ತನ ನಾದ ಕೇಳುತ್ತ ಅಲ್ಲಿ ತನ ಎಲ್ಲವೂ ಯಾವ ಪಿಶಾಚ ದುಷ್ಟ ಶಕ್ತಿಗಳೆಲ್ಲ ಓಡಿ ಹೋಗ್ತವೆ. ಅಂತ ಭಯಂಕರವಾದಂತ ಒಂದು ಶಕ್ತಿಯುತವಾಗಿರುವಂತ ಅವು ಎಲ್ಲವೂ ಸಹ ಹಿಂದಿಕ್ಕಿನ ಕಾಲಗಳಲ್ಲಿ ಊರಲ್ಲಿ ನಂಗಾರೆ ಬಾರಿಸ್ತಿದ್ರು. ನಂಗಾರೆ ಸಂಜೆ ಹೊತ್ತು ಬಾರಿಸ್ತಿದ್ರು. ಬೆಳಗಿನ ಜಾವ ಬಾರಿಸ್ತಿದ್ರು. ಬೆಳಗಿನ ಜಾವ ಶಂಖನಾದ, ಸಂಜೆ ಹೊತ್ತೆಲ್ಲ ನಗಾರೆ ಬಾರಿಸ್ತಿದ್ರು. ಯಾಕೆ ಬಾರಿಸ್ತಿದ್ರು ನವಬತ್ತು ನಗಾರೆ ಅಂದ್ರೆ ಊರಿನಲ್ಲಿ ಇರುವಂತ ಯಾವುದೇ ಅನಿಷ್ಟಗಳು ಆಗದಿರಲಿ. ಅಷ್ಟು ಅದ್ಭುತವಾದಂತ ಅದಕ್ಕೆ ಮೃದಂಗದ ವಾದ್ಯ ಸಾತ್ವಿಕ ವಾದ್ಯ. ಮೃದಂಗ ವಾದ್ಯ ಸಾತ್ವಿಕ. ತಬಲಾ ವಾದ್ಯ ಏನಿಲ್ಲ ರಾಜಸ. ಹಾಗೆ ಸಂತರು ಶ್ರೇಷ್ಠರಾಗಿರುವಂತ ಮೃದಂಗ, ತಾಳ, ವೀಣಾ ಇವು ಸಾತ್ವಿಕ ವಾದ್ಯಗಳು. ಪೆಟ್ಟಿಗೆಲ್ಲ. ಪೆಟ್ಟಿಗೆ, ಸೂರ, ರಾಗ ಅಲ್ಲೇನು ಇರುವುದಿಲ್ಲ. ಮತ್ತಲ್ಲಿ ರಾಗ ಬಂತು, ಅವು ರಾಗದೊಳಗ ಏನು ಬೇರೆ ಬೇರೆ ರಾಂಜಲೆ, ಗಾಂಜಲೆ ಆತಂದ್ರ ಅದು ಬೇರೆ ಹಿಡಿತದ ಅಂತ ಹೇಳಿ, ಇವು ಸಾತ್ವಿಕದ ಏನ ಅದಾವಲ್ಲ ಅಂಥವು ಬಾರಿಸುವುದರಿಂದ ಅಲ್ಲಿ ಅನಿಷ್ಟ ಶಕ್ತಿಗಳೆಲ್ಲ ದೂರ ಹೋಗಿ, ಯಾರ ಹೃದಯದಲ್ಲಿ ಏನು ಕೊಳೆ ಇರ್ತದ ಆ ಕೇಳಿದ ತಕ್ಷಣ ಅದು ಭಯ, ಭಯದಂತೆ. ಹಾಗೆ ಯಮದೇವರಿಗೂ ಭಯ ಆಯ್ತಂತ. ರಣರಂಗದ ಕಡೆ ತಿರುಗಿಯೂ ನೋಡದಾದನು. ಇನ್ನೇನು ನಾನು ಹೋಗ್ಲಿಕ್ಕಂದ್ರು ಯುವಕರದು ಮುಗದೇ ಹೋಗ್ಯದ ಅನ್ನುವಂತ ಯಮದೇವರು ಸಹ ಆ ಕಡೆ ಬರಲಿಲ್ಲ. ಎಷ್ಟೋ ಜನ ನಿಂತಲ್ಲೇ ಪ್ರಾಣ ನೀಗಿದ್ರಂತ, ಪ್ರಾಣ ಬಿಟ್ರಂತ. ಜ್ಞಾನೇಶ್ವರ ಮಾೌಲಿಯವರು ಹೇಳ್ತಾರ, ಅಲ್ಲಿ ನಿತ್ತಲ್ಲೇ ಪ್ರಾಣ ಹೋದು ಅಂತ. ಅಲ್ಲಿ ನಿತ್ತಲ್ಲೇ ಮಾೌಲಿಯವರು ಹೇಳ್ತಾರ, ಏಕಾ ಉಭಯಾಂಚೆ ಪ್ರಾಣಗೇಲೆ ಚಾಂಗಾಂಚೇದಾಂತ ಬಯಸಲೆ ಅಲ್ಲ ಘಟಗರಿಸಿದವು, ನಿತ್ತಲ್ಲೇ ಪ್ರಾಣ ಹೋದವು. ಇಂಥ ಹೆಸರುವಾಸಿಯಾದ ವಿದ್ಯ ಶಾರದಾ ಸೆರೆಗಳು ನಡುಗಿ ಹೋದವು. ಪ್ರಾಣ ಹೋದು ಅಂದ್ರ ಏನ್ರಿ ಅಂತ ಭಯಂಕರವಾದಂತ ಆ ವಾತಾವರಣ ನೋಡಿ ಬ್ರಹ್ಮದೇವರು ಸಹ ವ್ಯಾಕುಲರಾದರು. ಇಂದ್ರಾದಿ ದೇವತೆಗಳೆಲ್ಲ ಇವತ್ತಿನ ದಿವಸೇ ಪ್ರಳಯ ಕಾಲ ಒದಗಿ ಬಂತು ಎಂದು ಮಾತಾಡಿದರು. ನೋಡಿ, ಪ್ರಳಯ ಕಾಲನೇ ಒದಗಿ ಬಂತು ಅನ್ನುವಂತ. ಇದಕ್ಕೆಲ್ಲ ದುರ್ಯೋಧನ ತನ್ನಲ್ಲಿರುವಂತ ದ್ವೈತ ಬುದ್ಧಿ, ನಾವೆಲ್ಲರೂ ಒಂದೇ ಅನ್ನೋದಿತ್ತಂದ್ರೆ ಇಷ್ಟೊಂದು ಆಗ್ತಿರ್ಲಿಲ್ಲ. ನೋಡ್ರಿ, ದಾಯಾದಿಗಳು ಹುಟ್ಟುತ್ತಾ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ. ಹುಟ್ಟಿದಾಗ ನಾವೆಲ್ಲರೂ ಒಂದೇ ತಾಯಿಯ ಎದೆ ಹಾಲನ್ನು ಕುಡಿದು ಬಂದಿರುವಂತ ನಾವುಗಳೆಲ್ಲ ಬೆಳೀತಾ ದಾಯಾದಿಗಳಾಗ್ತೀವಿ. ಹೀಗೆ ಕೌರವರು ಪಾಂಡವರು ದಾಯಾದಿಗಳಾಗ್ಲಿಕ್ಕೆ ಕಾರಣ ಏನು? ಏನು ಕಾರಣ ಇರಬಹುದು? ಮಲದೋಷ. ಮಲದೋಷನೇ ಕಾರಣ ಇದಕ್ಕೆ. ಮತ್ತೆ ಮಲದೋಷವನ್ನ ಕಳ್ಕೊಳ್ಳಿಕ್ಕೆ ಏನ್ ಹೇಳ್ಬೇಕು? ಮೊನ್ನೆನೇ ಹೇಳಿವ್ ನಾವು. ಇಂಥ ಮಲದೋಷವನ್ನ ಕಳ್ಕೋಬೇಕಾಗಿತ್ತಂದ್ರೆ ಈ ಮಲದೋಷ ಅಂದ್ರ ಏನ್ರಿ? ಮಲದೋಷ ಅಂದ್ರ ನಮ್ಮ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದ ಹಿಂದಿನ ಅನಂತ ಕರ್ಮಗಳ ದುರ್ವಾಸನೆ, ಕಲ್ಮಶ ಬಹಳ ಸೂಕ್ಷ್ಮ ಇರ್ತಾವ. ದ್ವೈತ ಬುದ್ಧಿ ಹುಟ್ಟಿಸ್ತದಲ್ಲಿ ನಮ್ಮವ್ರು ಬೇರೆ, ನಿಮ್ಮವ್ರು ಬೇರೆ, ನಮ್ಮ ಮಠಗಳು ಬೇರೆ, ನಿಮ್ಮ ಮಠ ಬೇರೆ, ನಾವು ಬೇರೆ, ನೀವು ಬೇರೆ, ನಮ್ಮದು ಶ್ರೇಷ್ಠ, ಅವ್ರದ್ದು ಶ್ರೇಷ್ಠ. ಇಂಥ ದ್ವೈತ ಬುದ್ಧಿ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರ ತುಕಾರಾಮ್ ಮಹಾರಾಜರು ಅಂತಾರ. ತುಕಾರಾಮ್ ಮಹಾರಾಜರು ಇದನ್ನ ಹೇಳ್ದಾರ, ಏನ ಭೇದ ಬ್ರಹ್ಮ ಅಮಂಗಳ ಮಾಡೋದು ಏನದರ ಅಮಂಗಳ ಆಗ್ತದಪ್ಪ. ಭೇದ ಅಮಂಗಳ ಆಗ್ತದ. ಭೇದ ಮಾಡಬಾರ್ದು, ಅಭೇದ ಇರಬಹುದು. ಇಲ್ಲಿ ಭೇದ ಬುದ್ಧಿಯಿಂದ ದುರ್ಯೋಧನ ಮಲ ವಿಕ್ಷೇಪ ಆವರಣಾದಿ ದೋಷಗಳದವ ಆತನಿಗೆ. ಮಲ ದೋಷ ಅಂತ ಹೇಳಿದ್ರೆ ಹಿಂದಿನ ಅನಂತ ಜನ್ಮದ ವಾಸನ. ಇಂಥ ವಾಸನೆಗಳು
ಏನಾಗ್ತೈತಿ ಇದು? ಕರ್ಮ ಫಲದ ಆಸೆಯಿಂದ ಇಷ್ಟೊಂದ ಇಲ್ಲಿ ಕರ್ಮ ಫಲ ನನಗ ಬೇಕು ಇಂಥ ಕರ್ಮ ಫಲದ ಆಸೆಯಿಂದ ಮಲದೋಷ ಆಗ್ತದ. ಮೊದಲು ಇದ್ರ ಪರಿಹಾರ ಏನ್ರಿ? ಹೆಂಗ್ ಆಗ್ತದ ಅಂತ 2-3 ದಿವಸಲಿಂದ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಈ ಮಲದೋಷ ಕಾರಣ ಎದರಿಂದ ನಿವಾರಣೆ ಆಗ್ತದಂದ್ರೆ ಇದು ನಿಷ್ಕಾಮ ಕರ್ಮ ಮಾಡಬೇಕು. ಪ್ರಾಯಶ್ಚಿತ್ತ ಮೂಲಕ ಇದನ್ನ ಜಪ ಮಾಡಬೇಕು. ಪ್ರಾಯಶ್ಚಿತ್ತ ಮೂಲಕ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಶುದ್ಧೀಕರಣ. ಪ್ರಾಯಶ್ಚಿತ್ತ ಇರ್ಬೇಕು ನಮ್ಗೆ. ತಿಳಿದರಲ್ಲ ಪ್ರಾಯಶ್ಚಿತ್ತ ಆಗೋದು. ತಿಳಿಲಾರದ ಪ್ರಾಯಶ್ಚಿತ್ತ ಎಲ್ಲಿ ಆಗ್ತದೆ? ನಿಸ್ವಾರ್ಥ ಕರ್ಮ ಮಾಡ್ಬೇಕು. ಅಲ್ಲಿ ಸ್ವಾರ್ಥ ಇರಬಾರ್ದು. ಯಾಕಂದ್ರೆ ಮಲದೋಷಕ್ಕೆ ಮುಖ್ಯ ಕಾರಣ ಸ್ವಾರ್ಥ ಆಸೆ ಇಟ್ಟು. ಈ ನಾ ಅನ್ನೋದು ಇಟ್ಕೊಂಡಿದ್ದಕ್ಕ ಮಲದೋಷ ಆಗ್ಯದ. ಇನ್ನು ನಾ ಬಿಡ್ಬೇಕಾಗಿತ್ತಂದ್ರೆ ನಿಸ್ವಾರ್ಥ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮ. ಅಂತ ನಿಷ್ಕಾಮ ಕರ್ಮ ಮಾಡ್ತಾ ಪ್ರಾಯಶ್ಚಿತ್ತ ಮಾಡಿದ್ರೆ ಮಲದೋಷ ನಿವಾರಣೆ ಆಗ್ತದ. ಇನ್ನು 2ನೇ ದೋಷ ಐತ ಆತನಲ್ಲಿ ವಿಕ್ಷೇಪ ದೋಷ. ಈ ವಿಕ್ಷೇಪ ದೋಷಕ್ಕೆ ಕಾರಣ ಏನು ಅಂದ್ರೆ ಮನಸ್ಸಿನ ಚಂಚಲ, ಏಕಾಗ್ರತೆ ಇಲ್ಲ. ಏಕಾಗ್ರತೆ ಕೊರತೆ ಇರ್ತದ ವಿಕ್ಷೇಪ. ಮನಸ್ಸಿನ ಚಂಚಲ ಇಲ್ಲೇನ್ ಅವ್ರ ಹೆಂಗ್ ಹೇಳ್ತಾರ, ಅವ್ರ ಹೆಂಗ್ ಹೇಳ್ತಾರ, ಅವ್ರದ್ದು ಈ ವಿಚಾರ ಹೆಂಗ, ಹೀಗೆ ಎಲ್ಲಾ ಕಡೆ ಒಂದ್ ಕಡೆ ಕೂಡಿ ಕೂತುಕೊಂಡು ಯಾರು ಹೇಳ್ತಾ ಇದಿರಲ್ಲ ಅದನ್ನ ಕೇಳಲಾರದ ಎಲ್ಲಾ ಕಡೆ ತಿರುಗುದು. ಉದಾಹರಣೆಗಾಗಿ ಅಂದ್ರೆ ಒಬ್ಬ ದೇವ ಅದಾನಂತ ತಿಳಿಯದೆ ಇಡೀ ಜಗತ್ತಿನೊಳಗ ದೇವರಾರ, ಅವ್ರವ್ರ ದೇವರು ಬೇರೆ ಅದಾರ ಅನ್ನುವಂತ ವಿಕ್ಷೇಪ ದೋಷದೊಳಗ ನಿಲ್ಲದ ಮನಸ್ಸು ಸದಾ ಅಲಿಯುತ್ತಿರುತ್ತದೆ. ಸದಾ ಅಲಿಯೋದು. ಒಂದು ಕಡೆ ಅದ ಅನ್ನುವಂಥದ್ದನ್ನ ಬಿಟ್ಟು ಎಲ್ಲಾ ಕಡೆ ತಿರುಗಾಡೋದು. ಅದಕ್ಕೆ ವಿಕ್ಷೇಪ ದೋಷ ಅಂತ. ಈ ವಿಕ್ಷೇಪ ದೋಷದ ಪರಿಹಾರ ಹೆಂಗ್ ಆಗ್ತದ್ರಿ ಅಂತ ನಿನ್ನೆ ದಿನ ಮಹಾರಾಜರವರೆಲ್ಲರೂ ಚಿಂತನೆ ಮಾಡ್ಕೊತ ಬಂದಾರ. ಈ ವಿಕ್ಷೇಪ ದೋಷ ಹೆಂಗ ನಿವಾರಣೆ ಆಗ್ತದಂದ್ರ ಇಲ್ಲಿ ಭಕ್ತಿ, ಪ್ರಾರ್ಥನೆ, ಜಪ, ಧ್ಯಾನ. ಪತಂಜಲಿ ಯೋಗದ ಸೂತ್ರದ ಪ್ರಕಾರ ನಮ್ಮ ಶಾಸ್ತ್ರದ ಸೂತ್ರದ ಅಷ್ಟಾಂಗ ಯೋಗಗಳು ಮಾಡಬೇಕು. ಯಮ, ನಿಯಮ, ಆಸನ, ಧಾರಣ, ಪ್ರಾಣಾಯಾಮ. ಹಾ, ಅಲ್ಲಿ ಧಾರಣ ಬರಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಷ್ಟಾಂಗ ಯೋಗಗಳು ಮಾಡ್ಬೇಕು ಇವಕ್ಕೆಲ್ಲ. ನಾವೆಲ್ಲರೂ ಯಮದೊಳಗ ಫೇಲ್ ಆಗ್ತೀವಿ. ಇನ್ನು ಮುಂದಿನ ಎಲ್ಲ ಆಗಕ್ ಸಾಧ್ಯ ಐತ್ ನಮಗ್? ಯಮ ಒಳಗ 5 ಅವ್ರಿ. ಯಮ ಒಳಗ 5 ಯಾವದವ್ರಿ? ಮನಸ್ಸಿನ ಚಂಚಲತೆ, ಏಕಾಗ್ರತೆ ಕೊರತೆಗೆ ನಾವು ಏನಾದ್ರೂ ನಿಲ್ಲಿಸಬೇಕು ಅಂತ ಹೇಳಿದ್ರ ಭಕ್ತಿ, ಪ್ರಾರ್ಥನೆ, ಜಪ, ಧ್ಯಾನ. ಧ್ಯಾನಕ್ಕಿಂತ ಮುಂಚೆ ಧಾರಣ, ಧ್ಯಾನ, ಸಮಾಧಿ. ಇಲ್ಲಿ ಧ್ಯಾನ ಅಂತ ಹೇಳಿದ್ರ ಅದ್ರಕಿನ ಎಷ್ಟ 6 ಅದಾವು. 6 5 ಅವ್ರ 6 ಧ್ಯಾನ 7ನೇದು, ಸಮಾಧಿ 8ನೇದು. ಇನ್ನು ಅದಕ್ಕಿಂತ ಮುಂಚಿತವಾಗಿ 6ರಲ್ಲಿ ನಾವು ಪ್ರಥಮವಾಗಿ ಏನಾದ್ರೂ ಯಮದ ಬಗ್ಗೆ ವಿಚಾರ ಮಾಡಿದ್ರ ಯಮದೊಳಗ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಆರ್ಜೀವ, ಅಪರಿಗ್ರಹ 5 ಏನ್ರಿ ಇವು? ಸತ್ತ ಯಾವುದು, ಅಸತ್ಯ ಯಾವುದು ತಿಳಿಯುವುದು ಸತ್. ತ್ರಿಕಾಲ ಆಬಾಧಿತ ವಸ್ತು ಆಗಿರುವಂತ ಆತ್ಮ ಸ್ವರೂಪ ತಿಳ್ಕೊಳ್ಳೋದು ಸತ್. ಸತ್ ಸತ್ಯ. 2ನೇದು ಅಹಿಂಸೆ. ಕಾಯ, ವಾಚಾ, ಮನುಷ್ಯನಿಂದ ಯಾರಿಗೂ ಹಿಂಸೆ ಮಾಡದೇ ಇರುವುದು. ಪ್ರಾಣಿ ಪಕ್ಷಿಗಳಿಗಂತೂ ಬಿಡ್ರಿ. ಎಲ್ಲ ಸಮಸ್ತ ಜೀವ ಜಂತುಗಳಲ್ಲಿ ಆ ಪರಮ ಸ್ವರೂಪ ಅನ್ನುವಂತ ಸತ್ಯವನ್ನು ತಿಳ್ಕೊಂಡಾಗ ಮನುಷ್ಯ ಅಹಿಂಸಕನಾಗ್ತಾನೆ. ಸಮಸ್ತ ಪ್ರಾಣಿಗಳಲ್ಲಿ ಆತನೇ ಇದಾನ. ಅಣುರೇಣು ತೃಣಕಾಷ್ಟದೊಳಗ ಜಡಚೇತನ ಗುಣ ದೋಷಮಯ ಆ ವಿಶ್ವದೊಳಗ ಆತನೇ ತುಂಬಿದಾನ ಅಂತ ಉತ್ತಮ ಪುರುಷ ಯಾನ ಅಂತ ತಿಳ್ಕೊಂಡಿದ್ರ ಇಷ್ಟೊಂದು ಮಹಾವಿದ್ಯಗಳು ಆಗ್ತಿರ್ಲಿಲ್ಲ. ಇದು ಸತ್. 2ನೇದು ಅಹಿಂಸೆ. ಯಾವುದೇ ಜೀವ ಜಂತುಗಳನ್ನ ನಮ್ಮನ್ನು ಸಾಯಿಸ್ಲಿಕ್ಕೆ ಅಧಿಕಾರ ಇಲ್ಲ. ಅವು ತಮ್ಮದೇ ಆಸೆ ಇಟ್ಟುಕೊಂಡು ಬಂದವು, ತಮ್ಮದೇ ಕರ್ಮಗಳನ್ನ ಬಂದವು. ಅಹಿಂಸಾ. 3ನೇದು ಬ್ರಹ್ಮಚರ್ಯ. ಸಂತಾನ ಅಭಿವೃದ್ಧಿಗಾಗಿ ನಾವುಗಳು ಶರೀರ ಧಾರಣರಾಗಿ ಸಂತಾನಕ್ಕಾಗಿ ಜೀವಿಸಿ ಮಿಕ್ಕಿದೆ ಸತ್ಯವನ್ನು ತಿಳಿದುಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡುವುದು ಬ್ರಹ್ಮಚರ್ಯ. 3ನೇದು ಅರ್ಜೀವ. ಯಾರ ಕೊಟ್ಟಿದ್ದನೋ ತಗೋಬಾರದು. ಯಾರ ಕೊಡ್ಲಿ ತಗೋಬಾರದು.
ಯಾಕೆ ತಗೊಂಡೇವ್ ಅಂದ್ರ ಮತ್ತ ಭಿಕ್ಷುಕರಾಗ್ತೀವಿ ನಾವು. ಮತ್ ಬೆಳಿತದಲ್ಲಿ. ಮಲದೋಷ ಹೆಚ್ಚಾಗ್ತದಲ್ಲಿ. ಮತ್ತ ಮಲದೋಷ ಮಾಡ್ಕೋಬೇಕಾಗ್ತದೆ ಬೇಡಿದ್ರ. ಕಳ್ಳತನ ಮಾಡಬಾರದು. ಅಪರಿಗ್ರಹ. ಕದಿಬಾರದು, ಕೊಟ್ಟಿದ್ದನ್ನು ತಗೋಬಾರದು. ಇವು ಯಮ. ಇಷ್ಟು ಯಮ ಇತ್ತಂದ್ರ ಎರಡನೆಯದು ನಿಯಮ. ನಿಯಮದೊಳಗ ಮತ್ತೈದದವು. ಶುಚಿ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ. ಹೀಗೆ ಇವು ಐದನ್ನ ಮಾಡಿಕೊಂಡಾಗ ನಮ್ಮೊಳಗಡೆ ಇರುವುದು ಶುಚಿ. ಆಗ ಶುಚಿ ಆಗ್ತೀವಿ ನಾವು. ಈ ಐದನ್ನ ಯಾರು ಪಾಲನೆ ಮಾಡ್ತೀರಿ ಆಗ ಶುಚಿ ಆಗ್ತದೆ. ಶುಚಿ ಅಂದ್ರೆ ಹೊರಗಿನ ಶುಚಿ ಅಲ್ಲ, ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋಕೆ ಶುಚಿ. ಕುತ್ಕೊಳ್ಳೋದು ಜಾಗ ಫಿಕ್ಸ್ ಮಾಡೋದು. ಇನ್ನ ಸ್ವಚ್ಛ ಆಗಿಲ್ಲ, ಈಗ ಶುಚಿಗೆ ಕೂಡೋದು. ಶುಚಿಗೆ ಕೂತ್ಕೊಂಡಾಗ ಏನ್ರಿ ಶುಚಿ. ಆಗ ಸಂತೋಷ. ಮೂರನೇದು ತಪ. ಸಂತೋಷ ಆಗ್ತದೆ. ಯಮವನ್ನ ಪಾಲನೆ ಮಾಡಿದ್ರ ಮನುಷ್ಯನಿಗೆ ಶುಚಿ ಅನಿಸ್ತದ, ಒಂದಿಷ್ಟು ಸಂತೋಷ ಆಗ್ತದ, ತಪಸ್ಯ ಆಗ್ತದ. ನಾಲ್ಕನೇದು ಸ್ವಾಧ್ಯಾಯ. ಒಂದಿಷ್ಟು ಅಧ್ಯಾಯ ಮಾಡ್ರಿ. ಮನಸ್ಸಿನ ಚಂಚಲೆಗೆ ಯಾವ ಕಡೆ ತಿರುಗಲಾರ್ದಂಗೆ ಏಕಾಗ್ರತೆ ಕೊರತೆ ಇರುವುದರಿಂದ ಇಲ್ಲಿ ಯಾವ್ದಾದ್ರು ಮಂತ್ರ, ಭಕ್ತಿ, ಜಪ ಹೀಗೆಲ್ಲ ಮಾಡಿ ಪತಂಜಲಿ ಸೂತ್ರದೊಳಗ ಮನಸ್ಸನ್ನು ಶಾಂತಗೊಳಿಸಬೇಕಾಗಿತ್ತಂದ್ರೆ ಎಲ್ಲರೂ ಇದನ್ನೇ ಹೇಳಿದ್ದಾರೆ. ಮನಸ್ಸಿನ ಏಕಾಗ್ರತೆ, ತಪ, ಸ್ವಾಧ್ಯಾಯ, ಕೊನೆಗೆ ಈಶ್ವರ ಪ್ರಣಿಧಾನ. ತದನಂತರ ಮನಸ್ಸು ಶಾಂತಗೊಳ್ತದ. ಹೀಗೆ ಯಮ ನಿಯಮ ಆದ ಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲವೂ ಏಕಾಗ್ರವಾಗಿ ನಮ್ಮೊಳಗಡೆ ಇರುವಂತ ದೋಷಗಳನ್ನ ಕಳಿತಾ ಕಳಿತಾ ಹೋಗುವುದಕ್ಕೆ ಇದಕ್ಕೆ ವಿಕ್ಷೇಪ, ದೋಷವನ್ನ ಪರಿಹಾರ ಈ ಮೂಲಕ ಮಾಡಬಹುದು. ಅಂದ್ರೆ ಆವರಣ ದೋಷ. ಆವರಣ ದೋಷ ಹೆಂಗ ಹೋಗ್ತದ್ರಿ? ಆವರಣ ದೋಷ ಅಂದ್ರೆ ಸತ್ಯವನ್ನು ಮರೆಮಾಚಿ ಅಜ್ಞಾನದ ಪರದೆ. ಇಲ್ಲಿ ಸತ್ಯವನ್ನು ಮರೆಮಾಚಿರ್ತದ ನೋಡ್ರಿ. ನಾನು ಯಾರು ಅನ್ನೋದನ್ನು ತಿಳಿಯದೆ ಈ ದೇಹವೇ ನಾನು. ಇಲ್ಲಿ ಸತ್ಯ ಮರೆಮಾಚಿರ್ತದ, ಅಜ್ಞಾನ. ಮುಂದೆ ಏನಾಗಿರ್ತದ? ನಮ್ಮೆಲ್ಲರ ಮುಂದೆ ಎದುರುಗಡೆಗೆ ಅಜ್ಞಾನದ ಪರದೆ ಆವರಣ ಆಗಿರ್ತದೆ. ನಾವು ಬೇರೆ, ಅವರು ಬೇರೆ. ಸತ್ಯವನ್ನ ತಿಳಿಯದೆ ಅಸತ್ಯದ ಕಡೆಗೆ ಹೋಗುದು. ನೋಡ್ರಿ, ಸತ್ಯದಿಂದ ಮಂದಿ ಕಡಿಮೆ ಇರ್ತದ, ಅಸತ್ಯದ ಜಾತ್ರೆ ದೊಡ್ಡದಿರ್ತದ. ಮಾನ, ಸನ್ಮಾನ, ದೊಡ್ಡಸ್ತಿಕೆ, ನಾನು ಗುರು ಆಗ್ಬೇಕು, ನಾನ ದೊಡ್ಡವ ಅನಿಸ್ಕೋಬೇಕು ಅನ್ನುವಂಥದ್ದು ಬಹಳ ಮಂದಿ ಕಡೆ ಇರ್ತದ. ನೀವು ದೊಡ್ಡವ್ರು ಯಾವಾಗ ಆಗ್ತಿರಿ ಗೊತ್ತೇನ? ದೊಡ್ಡವ್ರು ಆಗ್ತಿರಿ, ಆಗುದಿಲ್ಲ ಅಂತಲ್ಲ. ಮೊದಲ ನೀವು ಸತ್ಯವನ್ನ ತಿಳ್ಕೊಳ್ರಿ, ಶಾಂತರಾಗ್ರಿ, ಅಭ್ಯಾಸ ಮಾಡ್ರಿ. ಜಗತ್ತು ನಿಮ್ಮನ್ನ ದೊಡ್ಡದು ಮಾಡ್ತದ. ಜಗತ್ತು ತಾನೇ ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡ್ತದ. ಮೊದಲ ಅಭ್ಯಾಸ ಮಾಡ್ರಿ, ಸತ್ಯವನ್ನ ತಿಳ್ಕೊಳ್ರಿ, ಸುಮ್ಮನ ಆಗ್ಬಿಡ್ರಿ. ಯಾರು ಏನ್ ಹೇಳ್ತಾರ ಸುಮ್ಮ ಕೇಳುದು, ನಮಗ್ ಎಷ್ಟ್ ಬೇಕೋ ಅಷ್ಟ್ ತಗೊಳುದು, ಬ್ಯಾಡ ಅದ ಬಿಟ್ಟು ಬಿಡುದು. ಹೀಗೆ ಮನುಷ್ಯ ಸತ್ಯ ಮರೆಮಾಚಿ ಅಜ್ಞಾನವೇ ಹೆಚ್ಚಾಗಿರ್ತದ ಆವರಣ ದೋಷದೊಳಗ. ಅದು ವ್ಯಕ್ತಿಗೆ ಇದು ತನ್ನ ನಿಜ ದೈವಿಕ ಆತ್ಮಸ್ವರೂಪ ತಿಳಿಯದಂತೆ ಮುಚ್ಚ ಹಾಕಿರ್ತದದು. ತನ್ನ ಆತ್ಮ ಆತ್ಮ ಜ್ಞಾನವನ್ನ ತಿಳಿಯದೆ ಮುಚ್ಚ ಹಾಕಿರ್ತದ. ಇಲ್ಲಿ ಅಂಧಕಾರನೇ ಇರ್ತದೆ. ಯಾವಾಗ ಆತ್ಮ ಬೇರೆ ದೇಹ ಬೇರೆ ಅಂತ ಯಾವಾಗ ಸತ್ಯ ತಿಳಿತದಲ್ಲ, ಅವಾಗ ಆವರಣ ದೋಷ ಹೋಗ್ತದ. ಎಲ್ಲಿ ತನ ಆವರಣ ಇರ್ತದ ಅಲ್ಲಿ ತನ ಇದು ಸತ್ಯ ತಿಳಿದಿರುವುದಿಲ್ಲ. ಮತ್ ಇದರ ದೋಷ ಹೆಂಗ ಕಳ್ಕೊಳ್ಳೋದು? ಈ ದೋಷವನ್ನ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಅಂದರು. ಏನ್ರಿ? ಜ್ಞಾನ. ಜ್ಞಾನ ಯೋಗ, ಆತ್ಮ ವಿಚಾರ, ವೇದಾಂತದ ಅಧ್ಯಯನ ಮಾಡ್ಬೇಕಿದನ್ನ. ಹೆಂಗ್ರಿ ಮಾಡೋದು ಇದನ್ನ? ಗುರು ಉಪದೇಶದಿಂದ ಮಾತ್ರ ಕಳೆಯಲು ಸಾಧ್ಯ ಅಂತ ಹೇಳ್ಯಾರ. ಗುರು ಉಪದೇಶ ತಗೋಬೇಕು. ಗುರು ಉಪದೇಶ ತಗೋಬೇಕು. ಯಾವ್ದಾದ್ರೂ ಗುರು ನಿಮಗೆ ಉಪದೇಶ ಕೊಡ್ಲಿ. ಆ ಗುರುವಿನ ಉಪದೇಶ ತಗೊಂಡಾಗ ಮನುಷ್ಯನಿಗೆ ಬರ್ತಾ ಬರ್ತಾ ಇದು ತಿಳಿತದ. ಗುರು ಉಪದೇಶದಿಂದ ಮಾತ್ರ ಈ ಜ್ಞಾನ ಆದ ತಕ್ಷಣ, ಇಲ್ಲಿ ಜ್ಞಾನದಿಂದ ಗುರುಪದೇಶ ಆತು, ಶ್ರವಣ ನಿಮಗೇನಾತ್ರ ವಿಚಾರ, ಆತ್ಮ ವಿಚಾರ ತಿಳಿತು ಅಂದ್ರೆ ಇದರ ಷಟ್ ಸಂಪತ್ತಿ ಬೇಕಾಗ್ತದ. ವಿಚಾರದಿಂದ ವಿವೇಕ, ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಷಟ್ ಸಂಪತ್ತಿ. ಹೀಗೆ ಷಟ್ ಸಂಪತ್ತಿ ಆದ ಮೇಲೆ ಮನುಷ್ಯ ಮುಮುಕ್ಷ ಆದ ಅಂತ ಹೇಳಿದ್ರ
ಆಗ ಶ್ರವಣಕ್ಕೆ ಯೋಗ್ಯ ಆಗ್ತಾನೆ. ಅಂತ ಶ್ರವಣ ಮಹಾವೇದದ ಮಹಾವಾಕ್ಯಗಳ ಶ್ರವಣದಿಂದ ಯಾವಾಗ ಆತ್ಮ ವಿಚಾರ ತಿಳಿತದ, ಆಗ ಇವು 3 ದೋಷಗಳು ಬಿಟ್ಟು ಹೋಗುತ್ತವು. ಅದಕ್ಕಾಗಿ ಇಲ್ಲಿ ದುರ್ಯೋಧನನಿಗೆ ಏನಾಗ್ಯದಪ್ಪ ಅಂತ ಹೇಳಿದ್ರ, ಈ ದೋಷಗಳದಾವ ಆತನಲ್ಲಿ. ಆ ಮಲ ವಿಕ್ಷೇಪ ಆವರಣಾದಿ ದೋಷಗಳಿರುವುದರಿಂದ ಆ ಯುದ್ಧದ ಸನ್ನಿಧಿಯಲ್ಲಿ ಎಲ್ಲರೂ ನಿಂತಾರ. ಇನ್ನೇನು ಯಮದೇವರು ಸಹ ಏನ್ ಅನ್ಕೊಂಡಾರ ಅಂದ್ರ, ಇವ್ರದ ಮುಗಿದು ಬಂದದ. ಇನ್ನೇನು ಇವ್ರು ನಾನು ಹೋಗ್ಲಿಕ್ಕಂದ್ರು ತಮ್ಮ ಪ್ರಾಣವನ್ನು ಬಿಡ್ತಾರ ಅನ್ನುವಂತ ಆ ಒಂದು ಸೃಷ್ಟಿ ಅಲ್ಲಿ ಪ್ರಾರಂಭ ಆಗ್ಯದ. ಹಾಗಾಗಿ ಎಂತ ಭಯಂಕರವಾಗಿರುವಂತ ಈ ಶಬ್ದವನ್ನು ಕೇಳಿ ಇಂದ್ರಾದಿ ದೇವತೆಗಳೆಲ್ಲ ಇದೇ ಪ್ರಳಯ, ಇಂದೇ ಪ್ರಳಯ ಆಗ್ತದನ್ನುವಂತ ಬ್ರಹ್ಮದೇವರು ಸಹ ವ್ಯಾಕುಲ ಪಟ್ರಂತ. ಎಲ್ಲ ಹಲ್ಲಗಳು ಸಹ ಸಮೇತ ಭಯಂಕರ ಶರೀರದಿಂದ ಇರುವಂತ ಭಯಾನಕ ಅತಿರಥ ಮಹಾರಥರು ನಡುಗಿ ಹೋದರು. ಕಾರಣ ಏನಂತ ಹೇಳಿದ್ರೆ ನೋಡ್ರಿ, ಸುಮ್ಮನೆ ಇರುವಂತ ಜಗತ್ತಿನೊಳಗೆ ಏನಾದ್ರು ಈ ಕಾಮ ಕ್ರೋಧಗಳು ಮಲದೋಷ ಎದ್ದು ಅಂದ್ರೆ ಮನಿ ಹಾಳಾಗ್ತದ, ಸಂಸಾರ ಹಾಳಾಗ್ತದ. ಎಷ್ಟೋ ಮಕ್ಕಳುಗಳು, ಎಷ್ಟೋ ಜೀವಿಗಳು ತೊಂದರೆ ಆಗ್ತದ. ಯಾರು ತೊಂದರೆ ಮಾಡೋರು? ಹೊರಗಿನವರಲ್ಲ, ಒಳಗಿರುವಂತ ಕಾಮ ಕ್ರೋಧ ಮಲದೋಷ ಅದು ನಮ್ಮನ್ನ ಏನ್ ಮಾಡ್ತದ ಅಂದ್ರ, ಈ ತರ ಅಭಿಮಾನ ಹುಟ್ಟಿಸಿ ನನ್ನ ಆಸೆ ನಾನು ಅಭಿಮಾನ ಹುಟ್ಟಿಸಿ ಎಟ್ಟ ನೀವು 40 ವರ್ಷ ವಾರಕರಿ ಆಗಿರ್ಲಿ, ಗುರುದೀಕ್ಷೆ ಆಗಿರ್ಲಿ, ನೀವು ಎಷ್ಟ ದಿವಸ ಜಪ ಮಾಡ್ರಿ. ನಾ ಹೇಳೋ ತಾತ್ಪರ್ಯ ಅಷ್ಟ. ಎಷ್ಟೋ 50 ವರ್ಷದಿಂದ ವಾರಕರಿ ಅದಾರ, ದಿಂಡಿ ತೆಗದಾರ, ಅಭ್ಯಾಸ ಮಾಡಾಕತ್ತಾರ, ಪುರಾಣಗಳನ್ನ ಓದಾಕತ್ತಾರ. ಮಲದೋಷ ಯಾಕೆ ಹೋಗ್ಲಿಲ್ಲ? ವಿಕ್ಷೇಪ ದೋಷ ಯಾಕೆ ಬಂತು? ವಿಕ್ಷೇಪ ದೋಷ, ಮಲದೋಷ ಅದ್ರ ತಾತ್ಪರ್ಯ ತಿಳ್ಕೊಂಡು ಮಾಡುವುದರಿಂದ ಶ್ರೇಯೋ ಜ್ಞಾನ ಅಭ್ಯಾಸ ತಿಳಿದ ಮಾಡಿದ್ರೆ ನಿಮಗ ಜ್ಞಾನ ಪ್ರಾಪ್ತಿ ಆಗ್ತದ. ತಿಳಿಯದೆ ಮಾಡಿದ್ರೆ ಅಭಿಮಾನ ಪ್ರಾಪ್ತಿ ಆಗ್ತದ. ಈ ನಾ ಅನ್ನೋದೈತಲ್ಲ, ಈ ನಾ ಅನ್ನೋದು ಬಿಡ್ರಿ. ಸಣ್ಣ ಹುಡುಗನು ನಮ್ಗಿನ ಶಾಣೆ ಇರ್ತಾನ. ನಾವೇನ್ ತಿಳ್ಕೊಂಡಿವಿ, ನನಗ ನಾನ ಗುರು ಆಗ್ಬೇಕ್. ಹಾ, ನನ್ನ ಪ್ರವಚನ ಎಲ್ಲಾರು ಕೇಳ್ಬೇಕು, ಮತ್ ನನ್ನ ಪ್ರಚಾರ ಆಗ್ಬೇಕು ಅಂತ ಯಾರ ಬಲ್ಲಿ ಈ ನಾನು ದುರ್ಬುದ್ಧಿ ಇರ್ತದ, ಅವ್ರೆಂದೂ ದೊಡ್ಡವರಾಗಕ್ ಸಾಧ್ಯ ಇಲ್ಲ. ಇನ್ನು ನೀ ಅಂದ್ರ ನೀವೆಲ್ಲರೂ ದೊಡ್ಡವರಾಗ್ತೀರಿ. ಹಂಗ ಇಲ್ಲಿ ದುರ್ಯೋಧನ ನಾ ಅಂತ ಹೇಳಿ ಇಷ್ಟೊಂದು ಭಯಂಕರವಾದಂತ ಪ್ರಳಯಾಗ್ನಿಯ ಮುಖದೊಳಗೆ ನಿಂತುಕೊಂಡು ಈಗ ತನ್ನ ಸಮೇತ ಅನ್ಯ ಜೀವಿಗಳನ್ನ ಹತ ಮಾಡಲು ತಯಾರಾಗಿರುವಂತ ದುರ್ಯೋಧನ, ಇದಕ್ಕೆ ಕಾರಣ ಅಜ್ಞಾನ. ಈ ಅಜ್ಞಾನ ಎಲ್ಲಿ ತನ ಇರ್ತದೆ ಅಲ್ಲಿ ನಮ್ಮ ಸ್ವರೂಪ ನಮಗೆ ತಿಳಿಯುವುದಿಲ್ಲ. ಈ ಅಜ್ಞಾನ ತಿಳಿಸೋ ಗುರು ಬೇಕು. ಆ ಗುರು ಸಂತರ ಶರಣದೊಳಗೆ ಹೋದ್ರ ನಿಮ್ಮ ಅಭಿಮಾನ ಬಿಟ್ರೆ ನೀವು ದೊಡ್ಡವರಾಗುತ್ತೀರಿ. ಅದಕ್ಕಾಗಿ ಮಲದೋಷ ವಿಕ್ಷೇಪ ಆವರಣಾದಿ ದೋಷಗಳು ನಾವು ಈ ತರ ಅದನ್ನು ಕಳ್ಕೊಂಡು ನಮ್ಮ ಆತ್ಮ ಸ್ವರೂಪವನ್ನು ತಿಳ್ಕೊಂಡ್ರ ಈ ಜನ್ಮ ಸಾರ್ಥಕ ಆಗ್ತದ. ಒಂದ್ ವೇಳೆ ತಿಳ್ಕೊಳ್ಳಿಕ್ಕಂದ್ರೆ ದುರ್ಯೋಧನನಂಗ ನಾವು ಸಹ ಭಯಂಕರ ಕಾಳಗದಲ್ಲಿ ಬಿದ್ದು ಜನ್ಮ ಜನ್ಮಾಂತರದಲ್ಲಿ ತಿರುಗಬೇಕಾಗುತ್ತದೆ. ಅದಕ್ಕಾಗಿ ಈ ವಿಚಾರದಿಂದ ಮನುಷ್ಯನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಇಲ್ಲಿ ತರ ನುಡಿಸಿರುವಂತ ನುಡಿಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ ಜ್ಞಾನೇಶ್ವರಾದಿ ಮಹಾನ್ ಸಂತರ ಶ್ರೀ ಚರಣಗಳಲ್ಲಿ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣ ಶರಣ